ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೋಜನೆಗಳಿಗೆ ಜಮೀನು ಸರ್ಕಾರ ಪರವಾಗಿ ಖರೀದಿಸಲಾಗುತ್ತಿತ್ತು. ಘನ ಸರ್ಕಾರ ಟೌನ್ಶಿಪ್ ಮಾಡುವಗೋಸ್ಕರ ಸುಮಾರು 1000 ಎಕರೆ ಖರೀದಿ ಮಾಡಲು ಹೊರಟಿದ್ದಾರೆ. ಆದರೆ ಅಲ್ಲಿ ಟೌನ್ಶಿಪ್ ಮಾಡಲು ರೈತರಿಂದ ವಿರೋಧವಿದೆ. ಆದರೂ ಸರ್ಕಾರ ಇನ್ನೂ ಹೆಚ್ಚಿನ ಹಣವನ್ನು ಕೊಡುತ್ತೇನೆ ಎಂದು ರೈತರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಜೆಡಿಎಸ್ ಮುಖಂಡರಾದ ರಾಜ್ಕುಮಾರ್ ಬಡ್ದಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೋಜನೆಗಳಿಗೆ ಜಮೀನು ಸರ್ಕಾರ ಪರವಾಗಿ ಖರೀದಿಸಲಾಗುತ್ತಿತ್ತು. ಅಂದರೆ ಇವತ್ತು ನಮ್ಮ ಘನ ಸರ್ಕಾರ ಟೌನ್ಶಿಪ್ ಮಾಡುವಗೋಸ್ಕರ ಸುಮಾರು 1000 ಎಕರೆ ಖರೀದಿ ಮಾಡಲು ಹೊರಟಿದ್ದಾರೆ. ಆದರೆ ಅಲ್ಲಿ ಟೌನ್ಶಿಪ್ ಮಾಡಲು ರೈತರಿಂದ ವಿರೋಧವಿದೆ. ಆದರೂ ಸರ್ಕಾರ ಇನ್ನೂ ಹೆಚ್ಚಿನ ಹಣವನ್ನು ಕೊಡುತ್ತೇವೆ ಎಂದು ರೈತರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. ಅಲ್ಲಿ ರೈತರ ಜೀವನ ಆ ಜಮೀನಿನ ಮೇಲೆ ನಿಂತಿದೆ. ಸರ್ಕಾರ ಟೌನ್ಶಿಪ್ ಕಾರ್ಯವನ್ನು ಕೈಬಿಟ್ಟು ರೈತರ ಜೀವನಕ್ಕೆ ಅನುಕೂಲವಾಗುವಂತೆ ಕೆಲಸಗಳನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿ ಅಖಂಡ ಕರ್ನಾಟಕ ಇದೆಯೋ ಅಥವಾ ಕರ್ನಾಟಕದಲ್ಲಿ ವ್ಯತ್ಯಾಸಗಳಿದ್ದಾವೋ ಅರ್ಥವಾಗುತ್ತಿಲ್ಲ. ಇವತ್ತು ಉತ್ತರ ಕರ್ನಾಟಕದ ರೈತರು ಪ್ರಶ್ನೆ, ದಕ್ಷಿಣ ಕರ್ನಾಟಕದಲ್ಲಿ ರೈತರಿಂದ ಜಮೀನು ಸರ್ಕಾರ ತೆಗೆದುಕೊಳ್ಳುವಾಗ ಅಂದರೆ ಖರೀದಿ ಮಾಡುವಾಗ ಪ್ರತಿ ಎಕರೆಗೆ ಕೋಟಿ ವ್ಯವಹಾರದಲ್ಲಿರುತ್ತದೆ. ಅದೇ ಜಮೀನು ಉತ್ತರ ಕರ್ನಾಟಕದಲ್ಲಿ 1 ರಿಂದ 10 ಲಕ್ಷದವರೆಗೂ ಮಾತ್ರ ಸೀಮಿತವಾಗಿರುತ್ತದೆ. ಇನ್ನು ಹಲವಾರು ಸಮಸ್ಯೆಗಳ ಕುರಿತು ಮಾತನಾಡಿದ ಅವರು, ಈ ಒಂದು ಸಂದರ್ಭದಲ್ಲಿ ರಾಜ್ಕುಮಾರ್ ಬಡ್ದಾಳ್, ಸುನೀಲ್ ಗಾಜ್ರೆ, ಗಂಗಾಧರ್, ಹನುಮಂತ್ ಕಂದ್ಳೆ, ಸಂಜು ಮಡ್ಕೆ ಇನ್ನಿತರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತು ರಾಜ್ಯದಲ್ಲಿ ಟೌನ್ಶಿಪ್ ಅಂತ ಡೆವಲಪ್ಮೆಂಟ್ಗೋಸ್ಕರ ರೈತರಿಂದ ಜಮೀನುಗಳನ್ನು ತೆಗೆದುಕೊಂಡು ಡೆವಲಪ್ ಮಾಡ್ತಿರೋ ವಿಚಾರ ತಮಗೆಲ್ಲ ತಿಳಿದಂಥ ವಿಚಾರವಾಗಿದೆ. ರಾಜ್ಯದಲ್ಲಿ ರೈತರ ಸಂಕಷ್ಟ ಕಾಣಲಿಲ್ಲ. ಅವರಿಗೆ ರಾಜ್ಯ ಸರ್ಕಾರಕ್ಕೆ ಟೌನ್ಶಿಪ್ ಅಂತ ಡೆವಲಪ್ಮೆಂಟ್ ವರ್ಕ್ಗಳು ಕಂಡು ಬಂದು ನಾವು ಕೇಳ್ಕೊಳ್ಳೋದೇನಂತಂದರೆ, ಅಲ್ಲಿನ ರೈತರು ವಿರೋಧವಿದ್ದರೂ ಸಹಿತ ಅವರೇ ಸರ್ಕಾರದವ್ರು ಏನು ಹೇಳ್ತಾರೆ ಅಂತಂದರೆ, ನಿಮಗೆ 1 ಎಕರೆಗೆ 2.5 ಕೋಟಿ ಸಾಲದೇ ಹೋದರೆ ಇನ್ನೂ ಹೆಚ್ಚಿಗೆ ನಿಮ್ಗೆ ದುಡ್ಡು ಕೊಡ್ತೀವಿ, ಜಮೀನನ್ನು ಕೊಡ್ರಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಟೌನ್ಶಿಪ್ ನಮ್ಮ ಬೇಡಿಕೆ ಏನೆಂದರೆ, ಟೌನ್ಶಿಪ್ ಕೈ ಬಿಟ್ಟು ರೈತರನ್ನು ಉದ್ಧಾರ ಮಾಡುವಂಥ ಕೆಲಸ ಸರ್ಕಾರಗಳು ಮಾಡಬೇಕಾಗಿದೆ. ಇನ್ನೊಂದೇನಂತಂದರೆ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋ ಒಂದು ತಾರತಮ್ಯ ಈಗಾಗಲೇ ಎದ್ದು ಕಾಣ್ತಾ ಇದೆ. ಉದಾಹರಣೆಯಾಗಿ ಉತ್ತರ ಕರ್ನಾಟಕದಲ್ಲಿ ಜಮೀನುಗಳು ಡೆವಲಪ್ಮೆಂಟ್ಗೆ ಜಮೀನು ಖರೀದಿ ಮಾಡಬೇಕಾದ್ರೆ ದಕ್ಷಿಣ ಕನ್ನಡದವ್ರಿಗೆ ಕೋಟಿ ಲೆಕ್ಕದಲ್ಲಿ ಮಾತಾಡ್ತಾರೆ, ನಮಗೆ ಲಕ್ಷದ ವ್ಯವಹಾರದಲ್ಲಿ ಮಾತಾಡ್ತಾರೆ. ಇದು ಯಾಕೆ ವ್ಯತ್ಯಾಸಗಳ ನಡೀತಾ ಇವೆ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಸುಮಾರು ವರ್ಷಗಳಿಂದ ಇದೇ ರೀತಿ ಅನುಭವಿಸ್ತಾ ಬಂದಿದ್ದೀವಿ. ನಮ್ಮ ರೈತರು ಅಖಂಡ ಕರ್ನಾಟಕನ ಸರ್ಕಾರಗಳು ನಮ್ಮ ರೈತರಿಗೆ ಲಕ್ಷದ ವ್ಯವಹಾರದಲ್ಲಿ ಖರೀದಿ ಮಾಡ್ತಾರೆ, ಅಲ್ಲಿ ಕೋಟಿ ಸಾಲದ್ರೂ ಇನ್ನೂ ಹೆಚ್ಚಿಗೆ ಕೊಡ್ತೀವಿ ಅಂತ ಆ ರೈತರಿಗೆ ಹೇಳ್ತಾರೆ. ನಾವು ರೈತರು ಒಂದೇ. ತಾವು ಎಚ್ಚೆತ್ತುಕೊಂಡು ರೈತರ ಜಮೀನು ಡೆವಲಪ್ಮೆಂಟಿಗೆ ಜಮೀನುಗಳು ಬೇಕು ಅಂಥ ಫಲವತ್ತಾದ ಜಮೀನುಗಳು ತೊಗೋಬೇಡ್ರಿ. ಮತ್ತು ಮಡ್ಡಿ ಆಗಿರ್ಬೋದು, ಗುಡ್ಡಗಾಡ ಪ್ರದೇಶಗಳಾಗಿರ್ಬೋದು, ಅಂಥದ್ದೆಲ್ಲ ತೊಗೊಂಡು ಡೆವಲಪ್ಮೆಂಟ್ ಮಾಡಬೇಕು ಅಂತ ಡೆವಲಪ್ಮೆಂಟಿಗೆ ಜಮೀನುಗಳು ಬೇಕು. ನಮ್ಮ ಬೇಡಿಕೆ ಪ್ರಶ್ನೆ ಏನಂತಂದರೆ, ಅಖಂಡ ಕರ್ನಾಟಕ ಅನ್ನೋ ಸರ್ಕಾರಗಳು ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಜಮೀನುಗಳು ಅಕ್ವೈರ್ ಮಾಡಿಕೊಳ್ಳುವಾಗ ಲಕ್ಷದ ವ್ಯವಹಾರ ಯಾಕೆ ನಡೀತದೆ? ಅದು ಇನ್ನೊಂದು ವಿಶೇಷತೆ ಏನಂತಂದರೆ, ನಮ್ಮ ಜಮೀನುಗಳು ಅಕ್ವೈರ್ ಮಾಡುವಾಗ ಖಾತೆಗೆ ಹಾಕ್ತೀವಿ, ನಿಮ್ಮ SOL ಆಫೀಸಿಂದ ಬರ್ತದೆ, ಎಲ್ಲಿಂದ ಬರ್ತದೆ. ಇನ್ನು ಅಲ್ಲಿ ದಕ್ಷಿಣ ಕರ್ನಾಟಕದಾಗೆ ಜಮೀನನ್ನು ಅಕ್ವೈರ್ ಮಾಡುವಾಗ ಜಾಗದ ಮೇಲೆ ಚೆಕ್ ಕೊಡ್ತಾರೆ. ಇದು ಏನು ವಿಚಾರಗಳು? ಯಾವ ಕಾರಣಕ್ಕಾಗಿ ನಾವು ರೈತರು ಇದ್ದೀವೋ ಅವರೇ ರೈತರಿದ್ದಾರೋ? ಈ ರೀತಿ ಯಾಕೆ ತಾರತಮ್ಯ ನಡೀತಾ ಇದೆ? ಇವತ್ತೇ ನಡೀತಾ ಇರೋದಿಲ್ಲ, ಸುಮಾರು ವರ್ಷಗಳಿಂದ ಈ ರೀತಿ ನಡೀತಾ ಇದೆ. ಅದಕ್ಕೆ ಒಂದು ಯಾವುದಾದ್ರೂ ಫ್ಲಡ್ ಡ್ಯಾಮೇಜ್ ಆಗಿತ್ತು, ಪ್ರಕೃತಿ ವಿಕೋಪ ಆದರೂ ಅಲ್ಲಿ ಡೈರೆಕ್ಟಾಗಿತ್ತು ದಕ್ಷಿಣ ಕರ್ನಾಟಕದ ರೈತರಿಗೆ ಜಾಗಿನ ಮೇಲೆ ರೊಕ್ಕ ಕೊಡ್ತಾರೆ, ಅಂದರೆ ಚೆಕ್ ಕೊಡ್ತಾರೆ. ನಮ್ಮ ರೈತರಿಗೆ ಅಕೌಂಟ್ಗೆ ಹಾಕ್ತೀವಿ, ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ, ರೇಷನ್ ಕಾರ್ಡ್ ಕೊಡ್ರಿ. ನಮ್ಮ ರೈತರಿಗೆ ಈ ರೀತಿ ತಾರತಮ್ಯ ಯಾಕೆ ಮಾಡ್ತಾ ಇದ್ದೀರಿ? ಅದಕ್ಕೆ ನಾವುಗಳು ಇವತ್ತು ಹಲವಾರು ಸಂಘಟನೆ ಮುಖಾಂತರ ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಕೇಳಬೇಕಾಗ್ತದೆ. ನಮಗೆ ತಾರತಮ್ಯ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಿರುವುದರಿಂದ ನಾವು ಈ ಟೌನ್ಶಿಪ್ ಕೈ ಬಿಡದೆ ಹೋದರೆ
ಟೌನ್ಶಿಪ್ಪನ್ನು ರೈತರ ಜಮೀನುಗಳನ್ನು ಅಕ್ವೈರಿ ಮಾಡ್ಕೋತಾ ಇದ್ದೀರಿ. ಆ ಟೌನ್ಶಿಪ್ಪನ್ನು ಅಲ್ಲಿ ರೈತರು ವಿರೋಧ ಇದೆ. ಆ ರೈತರು ಒಂದು ವೇಳೆ ನೀವು ಟೌನ್ಶಿಪ್ಪನ್ನು ಕಾರ್ಯಕ್ರಮವನ್ನು ಕೈ ಬಿಡದೆ ಹೋದರೆ ನಾವು ಪ್ರತ್ಯೇಕ ರಾಜ್ಯ ಕೇಳಬೇಕಾಗ್ತದೆ. ನಮ್ಮ ಭಾಗದಲ್ಲಿ ಏನಾದರೂ ಅನಾಹುತಗಳಾದರೆ ಆಯಿತು, ಟೌನ್ಶಿಪ್ ಅಂತ ಕಾರ್ಯಕ್ರಮಗಳು ನಂಬಲ್ಲಿ ಇವತ್ತು ಹೊನ್ಕಿರಣಿಗೆಯಲ್ಲಿ 3000 ಎಕರೆ ಜಮೀನು ಖರೀದಿ ಮಾಡಿದ್ರು. ಯಾವಗೋಸ್ಕರ ಖರೀದಿ ಮಾಡಿದ್ರಿ? ಇಲ್ಲಿನ ಜನಪ್ರತಿನಿಧಿಗಳು ಆಡಳಿತ ಪಕ್ಷದವ್ರಿಗೆ ಕೇಳ್ತೀನಿ, ಎದಕ್ಕೆ ಖರೀದಿ ಮಾಡಿಕೊಟ್ರಿ? 3000 ಎಕರೆ ಗಟ್ಟಲೆ ಖರೀದಿ ಆಯಿತು. ಎದಕ್ಕೆ ಬಳಸ್ತಾ ಇದ್ದೀರಿ? ಆ ರೈತರಿಗೆ ದುಡ್ಡು ಹೆಂಗೆ ಕೊಟ್ರಿ? ಎಷ್ಟು ಕೊಟ್ರಿ? ಈ ಟೌನ್ಶಿಪ್ ಬಗ್ಗೆ ತಾವು ಇದರ ಬಗ್ಗೆ ಚರ್ಚೆ ಮಾಡಬೇಕು, ಧ್ವನಿ ಎತ್ತಬೇಕು. ನಮ್ಮ ಬೇಡಿಕೆ ಇಲ್ಲಿನ ನಾವೇನು ಓಟ್ ಹಾಕಿ ಕಳಿಸಿರುವಂಥ ಜನಪ್ರತಿನಿಧಿಗಳೇನಿದ್ದೀರಿ, ನೀವು ನಮ್ಮ ಭಾಗಕ್ಕೂ ರೈತರಿಗೆ ಅನ್ಯಾಯ ಆದಾಗ ತಾವು ಮಾತೆತ್ತಬೇಕು, ವಿಷಯನ ಚರ್ಚೆಗೆ ಸರ್ಕಾರಕ್ಕೆ ಕಿವಿ ಹಿಂಡಂಥ ಕೆಲಸ ಮಾಡಬೇಕು. ಒಂದು ವೇಳೆ ನಾವು ಈ ನಮ್ಮ ಬೇಡಿಕೆ ಕೇವಲ ಟೌನ್ಶಿಪ್ ಒಂದೇ ಅಲ್ಲ, ಟೌನ್ಶಿಪ್ ಅಂತ ಕಾರ್ಯಕ್ರಮಗಳು ಬರಡು ಭೂಮಿ ಅಂತ ಖರೀದಿ ಮಾಡಿ ಟೌನ್ಶಿಪ್ಗಳಂತ ಕಾರ್ಯಕ್ರಮ ಮಾಡಿರಿ. ಒಂದು ವೇಳೆ ಟೌನ್ಶಿಪ್ ಕೈ ಬಿಡದೆ ಹೋದರೆ ನಾವು ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಮಾಡಬೇಕಂತ ಎಚ್ಚರಿಕೆ ನೀಡುತ್ತಿ. ನನ್ನ